ಆತ್ಮೀಯ ಪತ್ರಕರ್ತ ಬಾಂಧವರೇ, ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಪಕ್ಷ ಕಳೆದ 13 ವರ್ಷದಲ್ಲಿ ದೇಶದ 20 ರಾಜ್ಯಗಳಲ್ಲಿ ಸಕ್ರಿಯವಾಗಿ ಚುನಾವಣಾ ಮತ್ತು ಹೋರಾಟ ರಾಜಕೀಯದಲ್ಲಿ ಹೋರಾಟ ಮಾಡುವಂಥ ಪಕ್ಷ ಆಗಿದೆ. ಇವತ್ತಿನ ಪತ್ರಿಕಾಗೋಷ್ಠಿಗೆ ನಿಮಗೆಲ್ಲರಿಗೂ ಸ್ವಾಗತ. ವಿಶೇಷವಾಗಿ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದ ಅಫ್ಸರ್ ಕೊಡ್ಲಿಪೇಟೆ ಅವರಿದ್ದಾರೆ ನನ್ನ ಬಲಭಾಗದಲ್ಲಿ, ಅವರಿಗೆ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ರಾಷ್ಟ್ರೀಯ ಸಮಿತಿಯ ಸದಸ್ಯರುಗಳಾದ ಅಬ್ದುಲ್ ಲತೀಫ್ ಪುತ್ತೂರು ಅವರನ್ನು ಸಹ ಸ್ವಾಗತಿಸ್ತೇನೆ. ನನ್ನ ಹೆಸರು ಅಕ್ರಮ್ ಹಸನ್ ಅಂತ. ನಾನು ಕರ್ನಾಟಕ ರಾಜ್ಯ ಎಸ್ಡಿಪಿಐ ಮಾಧ್ಯಮ ಉಸ್ತುವಾರಿಯಾಗಿದ್ದೇನೆ. ಎಸ್ಡಿಪಿಐ ಕಳೆದ 13 ವರ್ಷದಿಂದ ದೇಶಾದ್ಯಂತ ಚುನಾವಣಾ ರಾಜಕೀಯ ಮತ್ತು ಹೋರಾಟ ರಾಜಕೀಯ ಸಕ್ರಿಯವಾಗಿದೆ. ಕರ್ನಾಟಕದಲ್ಲಿ ಬ್ಯಾಂಗ್ಳೂರು ಕಾರ್ಪೊರೇಷನ್, ಬಿಬಿಎಂಪಿ, ಇತರ ಕಾರ್ಪೊರೇಷನ್, ಮುನ್ಸಿಪಾಲಿಟಿ, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಸ್ಥಾನ, ಮುನ್ಸಿಪಾಲಿಟಿಯ ಸಹಾಯ ಸಮಿತಿ ಉಪಾಧ್ಯಕ್ಷ, ಈ ರೀತಿ 300ಕ್ಕೂ ಅಧಿಕ ಸ್ಥಾನಗಳಲ್ಲಿ ಗೆದ್ದುಕೊಂಡು ಅಧಿಕಾರ ಚಲಾಯಿಸ್ತಾ ಇದೆ. ರಾಜ್ಯದಲ್ಲಿ 4ನೇ ದೊಡ್ಡ ಪಕ್ಷವಾಗಿ ಜನರಿಂದ ಗುರುತಿಸಲ್ಪಡುತ್ತಿದೆ. ಇವತ್ತು ನಿಮ್ಮ ಭಾಗದ ವಿಶೇಷ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗಮನ ಹರಿಸಲು ಇವತ್ತು ಪತ್ರಿಕಾಗೋಷ್ಠಿ ಆಹ್ವಾನಿಸಲಾಗಿದೆ. ಅಫ್ಸರ್ ಕೊಡ್ಲಿಪೇಟೆ ಅವರು ಮೊದಲಲ್ಲಿ ಮಾತಾಡ್ತಾರೆ. ಆತ್ಮೀಯ ಪತ್ರಕರ್ತ ಮಿತ್ರರೇ, ಎಲ್ಲರಿಗೂ ಬೆಳಗಿನ ಶುಭಕಾಮನೆಗಳು. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಹೈದರಾಬಾದ್ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಆಗ್ರಹಿಸಿ ಇವತ್ತು ವಿಶೇಷವಾಗಿ ಬೀದರ್ ಜಿಲ್ಲಾ ಕೇಂದ್ರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿದೆ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಂದು ಸ್ಥೂಲ ಪರಿಚಯವನ್ನು ಮಾಡ್ತಾ ನಾನು ಟಾಪಿಕ್ಗೆ ಬರ್ತೇನೆ. 2009 ಜೂನ್ 21ನೇ ತಾರೀಕಿನಂದು ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷವಾಗಿ ಚುನಾವಣಾ ಆಯೋಗದಲ್ಲಿ ನೋಂದಾವಣೆಗೊಂಡು 12 ವರ್ಷ ಪೂರ್ತೀಕರಿಸಿರುವಂತಹ ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷವಾಗಿದೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ. ಇದೊಂದು ಕೇಡರ್ ಬೇಸ್ ಪಕ್ಷವಾಗಿದೆ. ದೇಶದ 22 ರಾಜ್ಯಗಳಲ್ಲಿ ನಮ್ಮ ಕಾರ್ಯಕರ್ತರ ಒಂದು ಕೆಲಸ ಕಾರ್ಯಗಳು ನಡೀತಾ ಇದೆ. ಅದೇ ರೀತಿ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ, ಕರ್ನಾಟಕದಲ್ಲಿ ರಾಜಕೀಯ ಒಂದು ಚಳವಳಿಯಾಗಿ ಜನಪರ, ಜೀವಪರ, ಮಾನವಪರ, ಶೋಷಿತ, ದಮನಿತ, ಮರ್ದಿತ, ಹಕ್ಕು ವಂಚಿತ, ವಿಶೇಷವಾಗಿ ರಾಜಕೀಯ ಪ್ರಾತಿನಿಧ್ಯದಿಂದ ವಂಚಿತರಾಗಿರುವಂತಹ ಜನಸಮುದಾಯಗಳನ್ನ ಜನರಿಂದನೇ ಅಧಿಕಾರದ ಗದ್ದುಗೆ ಏರುವಂತಹ, ಅಧಿಕಾರ ಜನರಿಗೆ ಮತ್ತು ಹಸಿವು ಮತ್ತು ಭಯಮುಕ್ತವಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡ ಕನಸಾದ ಸಮಸಮಾಜ ನಿರ್ಮಾಣವಾಗಿದೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಧ್ಯೇಯ. ಈ ನಿಟ್ಟಿನಲ್ಲಿ ಕಳೆದ 12 ವರ್ಷಗಳಲ್ಲಿ ನಾವು ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದೇವೆ. ನಮ್ಮ ರಾಜಕೀಯ ಕೇವಲ ಒಂದು ವ್ಯಕ್ತಿತ್ವಕ್ಕಾಗಿ ಅಲ್ಲ, ನಮ್ಮ ರಾಜಕೀಯ ಉದಾತ್ತ ಮೌಲ್ಯಗಳಿಗಾಗಿ ಮತ್ತು ಪ್ರಜಾಪ್ರಭುತ್ವದ ಕುಸಿಯುತ್ತಿರುವಂತಹ ಮೌಲ್ಯಗಳನ್ನು ಮರುಸ್ಥಾಪಿಸಲಿಕ್ಕೆ ಬೇಕಾಗಿ ನಾವು ಕಾರ್ಯೋನ್ಮುಖರಾಗಿದ್ದೇವೆ. ಕೇವಲ ಚುನಾವಣೆ ಸಂದರ್ಭದಲ್ಲಿ ನಾವು ಜಾಗೃತಿ ಅಥವಾ ಆಕ್ಟಿವ್ ಆಗುವಂಥದ್ದಲ್ಲ. ವರ್ಷದ 365 ದಿನಗಳು ಕೂಡ ದೇಶ ಮತ್ತು ರಾಜ್ಯ ಮತ್ತು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಹೋರಾಟ ರಾಜಕೀಯದ ಒಂದು ಹೊಸ ಛಾಪನ್ನ ನಾವು ಇಡೀ ದೇಶದಾದ್ಯಂತ ಮೂಡಿಸಿದ್ದೇವೆ. ಆ ಕಾರಣದಿಂದ ಜನರು ಚುನಾವಣೆಗಳು ಬಂದಾಗ ನಮ್ಮ ಕರ್ನಾಟಕದಲ್ಲಿ ನೋಡುವುದಾದ್ರೆ 300ಕ್ಕಿಂತ ಹೆಚ್ಚು ಜನಪ್ರತಿನಿಧಿಗಳನ್ನ ಆರಿಸಿ ನೈಜ ಜನಪ್ರತಿನಿಧಿಗಳನ್ನ ರಿಪ್ರೆಸೆಂಟ್ ಮಾಡುವಂತ ಅವಕಾಶವನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಜನರಿಗೆ ಆಭಾರಿಯಾಗಿದ್ದೇವೆ. ಅದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಹೆಲ್ತ್ ಸ್ಟ್ಯಾಂಡಿಂಗ್ ಕಮಿಟಿಯ ಚೇರ್ಮನ್ ವರೆಗೂ ಕೂಡ ನಮಗೆ ಜನರು ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಸಮರ್ಥವಾಗಿ ನಾವು ನಿಭಾಯಿಸಿದ್ದೇವೆ. ಮತ್ತು ಕಳೆದ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಅಧ್ಯಕ್ಷರಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಸಜಿಪನಡು ಗ್ರಾಮ ಪಂಚಾಯಿತಿ. ಆ ಪಂಚಾಯಿತಿಯಲ್ಲಿ ಎಸ್ಡಿಪಿಐಯ ಕಾರ್ಯಕರ್ತರಾದಂತಹ ನಾಸಿರ್ ಸಜಿಪ ಆಗಿನ ಅಧ್ಯಕ್ಷರು, ಅವರು ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ದ ಬೆಸ್ಟ್ ಗವರ್ನೆನ್ಸ್ ಅವಾರ್ಡ್ ಕೂಡ ಸಿಕ್ಕಿದೆ. ಅದೇ ರೀತಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಡಾಕ್ಟರ್ ಪ್ರೊಫೆಸರ್ ನಾಜ್ಮಿ ಬೇಗಂ ಅಂತ ಹೇಳಿ ಕಳೆದ ಅವಧಿಯಲ್ಲಿ ಒಂದು ಕಾರ್ಪೊರೇಟರ್ ಇದ್ರು. ದ ಬೆಸ್ಟ್ ಕಾರ್ಪೊರೇಟರ್ ಅಂತ ಹೇಳಿ ಚೆನ್ನೈನ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಅವಾರ್ಡ್ ಸಿಕ್ಕಿದೆ. ಈ ಟರ್ಮ್ನಲ್ಲಿರುವಂತಹ ಡಾಕ್ಟರ್ ಮುಜಾಹಿದ್ ಪಾಷಾ ಅವರಿಗೂ ಕೂಡ ಬೆಸ್ಟ್ ಕಾರ್ಪೊರೇಟರ್ ಅಂತ ಹೇಳಿ ಡಾಕ್ಟರೇಟ್ ಅವಾರ್ಡ್ ಸಿಕ್ಕಿದೆ. ಅಂದ್ರೆ ನಾನು ಯಾಕೆ ಇದನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ರಾಜಕೀಯಕ್ಕಾಗಿ ಒಂದು ರಾಜಕೀಯ ಪಕ್ಷ ಕಟ್ಟಿದಲ್ಲ, ಕುಸಿಯುತ್ತಿರುವಂತಹ ಪ್ರಜಾಪ್ರಭುತ್ವದ ಮೌಲ್ಯ, ಓಟಿನ ಮಹತ್ವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನಾತ್ಮಕ ಓಟಿನ ಹಕ್ಕನ್ನ ಸರಿಯಾಗಿ ನಾವು ಬಳಸಿದ್ದೇ ಆದಲ್ಲಿ ದೇಶ ಮತ್ತು ರಾಜ್ಯದ ಸಮಗ್ರ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ ಇದೆ ಎಂಬುದನ್ನ
ಕೆಲವೇ ವರ್ಷಗಳಲ್ಲಿ ನಾವು ಸಾಧಿಸಿ ತೋರಿಸಿದ್ದೇವೆ. ಹಾಗಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ವಿಶೇಷವಾಗಿ ನಾವು ಕಳೆದ 8 ದಿನಗಳಿಂದ ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಚಿತ್ರದುರ್ಗ ಆದಿಯಾಗಿ ಈ ಹೈದರಾಬಾದ್ ಕರ್ನಾಟಕದ ವಿವಿಧ ಜಿಲ್ಲೆಗಳ ಪ್ರವಾಸವನ್ನು ಕೈಗೊಂಡ್ವಿ. ಆ ಸಂದರ್ಭದಲ್ಲಿ ನಮಗೆ ಗೋಚರವಾದಂತಹ ಕೆಲವು ಸಮಸ್ಯೆಗಳನ್ನು ಇಟ್ಕೊಂಡು ಹೈದರಾಬಾದ್ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿದೆ, ಪತ್ರಕರ್ತ ಮಿತ್ರರಿಗೆ, 1 ದಶಕದ ಹಿಂದೆ ಕರ್ನಾಟಕ ರಾಜ್ಯದ ಈ ಹೈದರಾಬಾದ್ ಕರ್ನಾಟಕದ ಈ ಜಿಲ್ಲೆಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಪ್ರಾಧಿಕಾರ ಅಂತ ಹೇಳಿ ಒಂದು ಪ್ರಾಧಿಕಾರವನ್ನು ರಚಿಸಲಾಯಿತು. ಪ್ರಾರಂಭದಲ್ಲೇ ಇದಕ್ಕೆ 10,483 ಕೋಟಿ ಅನುದಾನವನ್ನು ಕೂಡ ಬಿಡುಗಡೆ ಆಯಿತು 1 ದಶಕದಲ್ಲಿ. ಆದರೆ ಅದರ ರಿವ್ಯೂ ಮಾಡಿದಾಗ 1 ದಶಕ ಕಳೆದ್ರೂ ಕೂಡ ಅದರಲ್ಲಿ ಖರ್ಚಾಗಿದ್ದು ಕೇವಲ 7,000 ಕೋಟಿ ಮಾತ್ರ. ಇಚ್ಛಾಶಕ್ತಿಯನ್ನ ನಾವಿಲ್ಲಿ ಪಾಯಿಂಟ್ ಔಟ್ ಮಾಡಿ ನೋಡಬಹುದು. ನಮ್ಮ ರಾಜಕಾರಣಿಗಳ ಮತ್ತು ಆಡಳಿತ ನಡೆಸ್ತಾ ಇರುವಂತಹ ರಾಜಕೀಯ ಪಕ್ಷಗಳ ಕೇವಲ ಘೋಷಣೆಗಾಗಿ ಮಾತ್ರ ಅಭಿವೃದ್ಧಿ ಪ್ರಾಧಿಕಾರ ರಚಿಸಿದ್ರೆ ಅಭಿವೃದ್ಧಿ ಆಗೋದಿಲ್ಲ. 3,000 ಕೋಟಿ ರೂಪಾಯಿಗೆ ಆಡಳಿತಾತ್ಮಕ ಅನುಮೋದನೆ ಕೊಡಲಿಲ್ಲ ಇವರು. ಮತ್ತೆ ಯಾವ ಅಭಿವೃದ್ಧಿಯ ಒಂದು ಕನಸನ್ನ ಇವರು ಸಾಕಾರಗೊಳಿಸಲಿಕ್ಕೆ ಸಾಧ್ಯ? ಇವತ್ತು ನಿನ್ನೆಯಿಂದ ಸಣ್ಣ ಮಳೆ ಬರ್ತಾ ಇದೆ ಇಲ್ಲಿ. ನಾನು ಮಲೆನಾಡು ಭಾಗದಿಂದ ಬಂದಿದ್ದು. ನಮ್ಮ ಕಡೆ 24 ಅವರ್ಸ್ ಮಳೆ ಸ್ಟಾರ್ಟ್ ಆದ್ರೆ ಇಲ್ಲಿ ಅರ್ಧ ಗಂಟೆ 1 ಗಂಟೆ ಮಳೆ ಬಂದ್ರೆ ನಡೆದಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಿಷ್ಕಿಂದೆಯಾಗಿರುವಂತಹ ಗಲ್ಲಿಗಳು, ರಸ್ತೆಗಳು, ಅಭಿವೃದ್ಧಿ ಇಲ್ಲ. ಇವತ್ತು ನ್ಯೂಸ್ ಪೇಪರ್ ಅಲ್ಲೂ ಕೂಡ ವರದಿಯಾಗಿದೆ, ರೈತರ ಬೆಳೆಗಳು ನಾಶ ಆಗ್ತಾ ಇದೆ. ನೀರು ಸಣ್ಣ ಪುಟ್ಟ ಕಟ್ಟೆಗಳು ಒಡೆದು ರೈತರ ಹೊಲಗಳಿಗೆ ನೀರು ನುಗ್ತಾ ಇದೆ. ಇದೆಲ್ಲ ಯಾರು ಅಭಿವೃದ್ಧಿ ಮಾಡಬೇಕಾಗಿತ್ತು? ಹಾಗಾದ್ರೆ ಈ ಅಭಿವೃದ್ಧಿ ಪ್ರಾಧಿಕಾರದ ಉದ್ದೇಶ ಏನು? ಮಾನ್ಯ ಯಡಿಯೂರಪ್ಪನವರು ಕೆಲವು ದಿನಗಳ ಹಿಂದೆ ಗುಲ್ಬರ್ಗಾದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ನಿಮಗೆಲ್ಲರಿಗೂ ಗೊತ್ತಿದೆ. ಬಿಜೆಪಿಯವರ ಒಂದು ಅಭಿವೃದ್ಧಿ ಏನಂತ ಹೇಳಿದ್ರೆ ಐತಿಹಾಸಿಕ ನಗರಗಳ ಹೆಸರುಗಳನ್ನು ಬದಲಾಯಿಸೋದೇ ಅವರು ಅಭಿವೃದ್ಧಿ ಅಂತ ತಿಳ್ಕೊಬಿಟ್ಟಿದ್ದಾರೆ. ಗುಲ್ಬರ್ಗಾವನ್ನು ತೆಗೆದು ಕಲಬುರಗಿ ಮಾಡಿದ್ರು, ಬಿಜಾಪುರವನ್ನು ತೆಗೆದು ವಿಜಯಪುರ ಮಾಡಿದ್ರು. ಅದೇ ಒಂದು ಚಾಳಿಯನ್ನು ಮುಂದುವರಿಸ್ತಾ ಹೈದರಾಬಾದ್ ಅಭಿವೃದ್ಧಿ ಪ್ರಾಧಿಕಾರವನ್ನ ಹೆಸರನ್ನ ಚೇಂಜ್ ಮಾಡಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಅಂತ ಮಾಡಿದ್ರು. ನಿಜವಾಗ್ಲೂ ಇದರಿಂದ ಈ ಗಡಿಭಾಗದ ಜಿಲ್ಲೆಗಳ ಅಭಿವೃದ್ಧಿ ಸಾಧ್ಯ ಆಗುತ್ತಾ? ನಮ್ಮ ರಾಜಧಾನಿಗೆ ಇಲ್ಲಿಂದ 1,000 ಕಿಲೋಮೀಟರ್ ದೂರ ಇದೆ. ವಿಧಾನಸೌಧದಲ್ಲಿ ಕೂರುವಂತಹ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಆಗಲಿ, ರಾಜಕಾರಣಿಗಳಿಗಾಗಲಿ ಇಲ್ಲಿಯ ಜನರ ಸಮಸ್ಯೆ ಹೇಗೆ ತಟ್ಟುತ್ತೆ? ಆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಪ್ರಾದೇಶಿಕ ಅಭಿಯಂತರನ್ನು ಕೂಡ ನೇಮಕ ಮಾಡಿದ್ರು. ಏನು ಮಾಡಿದ್ರು ಹಾಗಾದ್ರೆ ಅವರು? 1 ದಶಕದಲ್ಲಿ ಏನು ಮಾಡಿದ್ರು? ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದನ್ನ ಪ್ರಶ್ನೆ ಮಾಡ್ತಾ ಇದೆ. ನಿಮಗೆ ಜನರ ಮತ್ತು ಗಡಿಭಾಗದ ಜಿಲ್ಲೆಗಳ ನೈಜ ಅಭಿವೃದ್ಧಿಯ ಕಾಳಜಿ ಇದ್ರೆ ಪ್ರಾದೇಶಿಕ ಅಭಿಯಂತರರಲ್ಲ, ನಿಮ್ಮ ಆಡಳಿತದ ಅಧಿಕಾರಿಗಳನ್ನ, ಏನು ಚೀಫ್ ಸೆಕ್ರೆಟರಿ ಆಗಿರ್ಬೋದು ಅಥವಾ ಅಂಡರ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ ಆಗಿರ್ಬೋದು, ಅವರು ಇಲ್ಲಿ ಠಿಕಾನೆ ಹೂಡಿ 1 ತಿಂಗಳು ಅವಲೋಕನ ನಡೆಸಿ ನಿಮಗೆ ಅರ್ಥ ಆಗ್ತದೆ ಇಲ್ಲಿಯ ಸಮಸ್ಯೆ ಏನು ಅಂತ ಹೇಳಿ. 10,433 ಕೋಟಿ ಬಿಡುಗಡೆ ಮಾಡಿ 1 ದಶಕ ಆದ್ರೂ ಅದು ಇಂಪ್ಲಿಮೆಂಟ್ ಆಗೋದಿಲ್ಲ. ಕೇವಲ ಘೋಷಣೆಗೆ ಮಾತ್ರ ಸೀಮಿತವಾಗಿದೆ. 2.5 ಲಕ್ಷ ಕೋಟಿಯ ಬಡ್ಜೆಟ್ ತಯಾರಾಗುತ್ತೆ ವರ್ಷದಲ್ಲಿ. ಇದೇನು ಭಿಕ್ಷೆ ಕೊಡ್ತಾ ಇದ್ದೀರಾ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ? ಯಾರಪ್ಪನ ಮನೆ ದುಡ್ಡು? ನೀವೆಲ್ಲ ಕಷ್ಟಪಟ್ಟು ಕಟ್ಟಿದಂತ ತೆರಿಗೆ ಹಣ, ಅದನ್ನ ಅವನು ಘೋಷಣೆ ಮಾಡಿದ್ರು. 3,000 ಕೋಟಿ ರೂಪಾಯಿಗೆ ಆಡಳಿತಾತ್ಮಕ ಅನುಮೋದನೆ ಕೂಡ ಕೊಡಲಿಲ್ಲ. ಇದೆಲ್ಲವೂ ಕೂಡ ಕೇವಲ ರಾಜಕಾರಣದ ದೃಷ್ಟಿಯಿಂದ ನೋಡಿದ್ರೆ ಆಗೋದಿಲ್ಲ. ಕರ್ನಾಟಕವನ್ನ ಕಟ್ಟಿದಂತಹ ಅಥವಾ ದೇಶವನ್ನ ಕಟ್ಟಿದಂತಹ ನಮ್ಮ ಮಹಾನ್ ನಾಯಕರ ಕನಸೇನಾಗಿತ್ತು ಅಂತ ಹೇಳಿದ್ರೆ, ದೇಶದ ಕಟ್ಟಕಡೆಯ ಪ್ರಜೆಗೂ ಪ್ರಜಾಪ್ರಭುತ್ವದಲ್ಲಿ ಅವನ ಹಕ್ಕುಗಳು ಸಿಗಬೇಕು. ಇಲ್ಲಿಯ ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಅಧಿಕಾರ ಆಗಿರ್ಬೋದು, ಅದರಲ್ಲಿ ಸಮಾನ ಅವಕಾಶಗಳು ಸಿಗಬೇಕು. ಒಂದು ಸುಂದರ ಸಮಾಜ ನಿರ್ಮಾಣ ಆಗಬೇಕೆಂಬುದು ಕನಸಾಗಿತ್ತು. ಆದರೆ ಅದು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ದಿನ ಆದರೂ ಸಾಕಾರಗೊಂಡಿಲ್ಲ. ಯಾಕಂತ ಹೇಳಿದ್ರೆ ಈ ಭಾಗದ ರಾಜಕೀಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಅಂತ ಹೇಳಿ ನಾವು ಆರೋಪ ಮಾಡ್ತಾ ಇದ್ದೇವೆ. ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇದ್ರೆ ಖಂಡಿತ ಆಗ್ತದೆ. ನಾನು ಮೊದಲೇ ಹೇಳಿದೆ, SDPIಯ ಒಬ್ಬ ಅಧ್ಯಕ್ಷ 5 ವರ್ಷದಲ್ಲಿ 50 ವರ್ಷದಲ್ಲಿ ಆಗದಂತ ಸಾಧನೆಯನ್ನ ಮಾಡ್ತಾನಂತ ಹೇಳಿದ್ರೆ, ಗವರ್ನಮೆಂಟ್ ಅಂಡರ್ ಸೆಕ್ರೆಟರಿ ಅತೀಕ್ ಅಹಮದ್ ರವರು ಖುದ್ದಾಗಿ ವಿಸಿಟ್ ಮಾಡ್ತಾರೆ ಆ ಪಂಚಾಯತಿಗೆ. SDP ಅವರಿಗೆ ಹೇಗೆ ಸಾಧ್ಯ ಆಯ್ತು ಇದು? 50 ವರ್ಷದಲ್ಲಿ ಸಾಧ್ಯವಾಗುವುದನ್ನ ಒಂದು ರಿಪೋರ್ಟ್ ತಯಾರು ಮಾಡ್ತಾರೆ. ಆ ಇಚ್ಛಾಶಕ್ತಿ ಇದ್ರೆ ಅದು ಸಾಧ್ಯವಾಗ್ತದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುವ ಏನಂತ ಹೇಳಿದ್ರೆ, ಹೈದರಾಬಾದ್ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಆಗಬೇಕು. ಅದಕ್ಕಾಗಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡೋದು ಮಾತ್ರ ಅಲ್ಲ, ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಸಿಗಬೇಕು. ಅದರ ಸೂಪರ್ವಿಷನ್ಗೆ ಬೇಕಾಗಿ ಒಂದು ಒಳ್ಳೆಯ ಅಧಿಕಾರಿಗಳನ್ನೇ ನೇಮಕ ಮಾಡಿ ಇಲ್ಲೇ ಠಿಕಾಣೆ ಹೂಡಬೇಕು ಅವರು.
ಆಗ ಮಾತ್ರ ಇದು ಸಾಕಾರ ಆಗುವಂಥದ್ದು. ಇವತ್ತು ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಾದಂತಹ ಬೀದರ್ ಆಗಿರಲಿ, ಗುಲ್ಬರ್ಗ, ಯಾದಗಿರ್, ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳ ಅವಸ್ಥೆ ನಾವು ಕಳೆದ 8 ದಿನದಿಂದ ಪ್ರವಾಸದಲ್ಲಿ ನೋಡ್ತಾ ಇದ್ದೀವಿ. ಬಹಳ ಸಮಸ್ಯೆಗಳಿದೆ. ಇದೆಲ್ಲವನ್ನ ಅಡ್ರೆಸ್ ಮಾಡಲಿಕ್ಕೆ ನಾವಿವತ್ತು ಆರ್ಟಿಕಲ್ 371J ಅಂತ ಹೇಳಿ ಆ ಒಂದು ಸ್ಪೆಷಲ್ ಕ್ಲಾಸ್ ಅನ್ನ ಇಲ್ಲಿಗೆ ನಾವು ತಂದಿದ್ದೀವಿ ಅಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ಅಭಿವೃದ್ಧಿ ಆಗ್ಬೇಕಾಗಿತ್ತು. ಅದು ದುರದೃಷ್ಟ, 1 ದಶಕ ಆದ್ರೂ ಇದು ಆಗ್ಲಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀರಾವರಿ ಇರ್ಬೋದು, ಪ್ರವಾಸೋದ್ಯಮ ಇರ್ಬೋದು, ಅಥವಾ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟು ಇಲ್ಲಿಯ ಡೆವಲಪ್ಮೆಂಟ್ ಮಾಡಬೇಕಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದೆ. ಮುಂದಿನ ವಿಚಾರವನ್ನ ನಮ್ಮ ರಾಷ್ಟ್ರೀಯ ಸಮಿತಿ ಸದಸ್ಯರಾದ ಅಬ್ದುಲ್ ಲತೀಫ್ ಅವರು ಮಾತಾಡ್ತಾರೆ. ಆತ್ಮೀಯ ಪತ್ರಕರ್ತ ಮಿತ್ರರೇ, ಮೋದಿಜಿಯವರ ಆಳ್ವಿಕೆಯ 2ನೇ ಅವಧಿಯಲ್ಲಿ ಸುಮಾರು 78 ಮಂದಿ ಒಕ್ಕೂಟ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಂತ್ರಿಗಳಿದ್ದಾರೆ. ಚುನಾವಣಾ ಸಂದರ್ಭದಲ್ಲೇ ನಾಮಪತ್ರವನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಅಫಿದಾವತ್ತನ್ನು ಸಲ್ಲಿಸುವ ಮುಖಾಂತರ ತಮ್ಮಲ್ಲಿ ಎಷ್ಟು ಕೇಸುಗಳಿವೆ, ಅವರ ಫೈನಾನ್ಷಿಯಲ್ ಸ್ಟೇಟಸ್ ಏನಿದೆ ಎಂಬುದನ್ನು ಬಹಳ ಕ್ಲಿಯರ್ ಆಗಿ ಅಫಿದಾವನ್ನು ಕೊಟ್ಟಾಗಿರುತ್ತದೆ ಅವರು ನಾಮಪತ್ರವನ್ನು ಸಲ್ಲಿಸುವುದು. ಈ ಮಂತ್ರಿಮಂಡಲದ 78 ಮಂದಿಗಳಲ್ಲಿ ಸುಮಾರು 33 ಮಂದಿ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಅನ್ನುವಂಥದ್ದನ್ನ ಇಲ್ಲಿ ಅಸೋಸಿಯೇಷನ್ ಆಫ್ ಡೆಮಾಕ್ರೆಟಿಕ್ ಫಾರ್ಮ್ಸ್ ಅನ್ನುವಂಥ ಒಂದು ಸಂಸ್ಥೆ ವರದಿಯನ್ನು ಸಲ್ಲಿಸಿದೆ. ಇದರಲ್ಲಿ ನಮಗೆ ಏನು ಮನವರಿಕೆ ಆಗುತ್ತೆ? ಈ ದೇಶದ ರಾಜಕೀಯ ಅಧಿಕಾರ ಮತ್ತು ನೀತಿಯನ್ನ ರೂಪಿಸುವಂತಹ ಸ್ಥಳಗಳಲ್ಲಿ ಕೊಲೆಯ ಕೇಸಿರುವಂತಹ, ದರೋಡೆ ಕೇಸಿರುವಂತಹ, ಅತ್ಯಾಚಾರದಂಥ ಕೇಸಿರುವಂತಹ ಈ ರೀತಿಯ ವ್ಯಕ್ತಿಗಳು ಕುಳಿತುಕೊಂಡ್ರೆ ಯಾವ ರೀತಿ ಯೋಜನೆಗಳನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ? ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ನೀತಿಗಳನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಬೀದಿಗಳಲ್ಲಿ ಗೂಂಡಾಯಿಸಂ ಮಾಡುವಂತಹ ವ್ಯಕ್ತಿಗಳು ಇವತ್ತು ಮಂತ್ರಿಮಂಡಲದಲ್ಲಿದ್ದರೆ ಖಂಡಿತವಾಗಿಯೂ ಈ ದೇಶದ ಅಭಿವೃದ್ಧಿ ಆಗಲಿಕ್ಕೆ ಖಂಡಿತವಾಗಿಯೂ ಸಾಧ್ಯತೆ ಇಲ್ಲ. ಇದರಲ್ಲಿ ಈ 33 ಮಂದಿ ಕೆಲವರ ಹೆಸರು ನಾನು ಇಲ್ಲಿ ಉಲ್ಲೇಖಿಸ್ತಾ ಇದ್ದೆ. ಜಾನ್ ಬಾರ್ಲಾ ಅನ್ನುವಂಥವ್ರು, ಅವರಿಗೆ ಕೊಲ ಮೊಕದ್ದಮೆಯಲ್ಲಿ ಅವರ ಹೆಸರಿದೆ. ಅದೇ ರೀತಿ ನಿತೀಶ್ ಪ್ರಾಮಾಣಿಕ್ ಅನ್ನುವಂಥವರು 302 ಕೇಸ್ ಇದೆ ಅವರ ಮೇಲೆ. ಪಂಕಜ್ ಚೌಧರಿ ಅವರ ಮೇಲೆ ಸಹ ಕ್ರಿಮಿನಲ್ ಕೇಸ್ ಇದೆ. ವಿ ಮುರಳೀಧರನ್ ಇವರ ಮೇಲೆ ಕೊಲೆಗೆ ಸಂಬಂಧಿಸಿದ ಹಲವಾರು ಕೇಸುಗಳಿವೆ. ಸುಮಾರು 24 ಮಂದಿಯಲ್ಲಿ, ಈ 78 ಮಂದಿ 24 ದರೋಡೆ ಯತ್ನದ ಕೇಸುಗಳಿವೆ. ಅದೇ ರೀತಿ ಬಂಡವಾಳಶಾಹಿಗಳು ಈ ಮಂತ್ರಿಮಂಡಲದಲ್ಲಿದ್ದಾರೆ. ಈ ರೀತಿ ಜನರು ಮಂತ್ರಿಮಂಡಲದಲ್ಲಿದ್ದರೆ ಭ್ರಷ್ಟಾಚಾರ ಖಂಡಿತವಾಗಿ ಅಧಿಕಾರ ಆಗುತ್ತೆ. ಭ್ರಷ್ಟಾಚಾರಿಗಳ ಕೈಗೆ ಅಧಿಕಾರವನ್ನು ಕೊಟ್ಟರೆ ಜನಸಾಮಾನ್ಯರಿಗೆ ತಲುಪುವಂಥ ಯೋಜನೆಗಳು ಖಂಡಿತವಾಗಿ ತಲುಪಲಿಕ್ಕೆ ಸಾಧ್ಯತೆ ಇಲ್ಲ. ವೈಜ್ಞಾನಿಕ ಯೋಜನೆಗಳು ಈ ದೇಶಕ್ಕೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಅನುದಾನದಲ್ಲಿ ದುರುಪಯೋಗ ಆಗುತ್ತೆ. ಯಾವ ರೀತಿ ಅಫ್ಸರ್ ಕೊಡ್ಲಿಕ್ಕೆ ಹೇಳಿದ್ರು, ನಮ್ಮ ತೆರಿಗೆ ಹಣವನ್ನ, ನಾವು ಕಟ್ಟಿದಂಥ ತೆರಿಗೆ ಹಣವನ್ನ ಆ ಜನಪ್ರತಿನಿಧಿಗಳು ಹಿಂತಿರುಗಿ ಪುನಃ ನಮಗೆ ನಮ್ಮ ಅಭಿವೃದ್ಧಿ ಕೊಡಬೇಕು, ಅದು ಕೊಡಲಿಕ್ಕೆ ಸಾಧ್ಯತೆ ಉಂಟಾಗ್ತಾ ಇಲ್ಲ. ಈ ಎಲ್ಲ ವ್ಯವಸ್ಥೆಯನ್ನ ನಾವು ಸರಿಪಡಿಸಬೇಕಾಗಿದೆ. ಚುನಾವಣಾ ವ್ಯವಸ್ಥೆ ಏನಿದೆ ಅದನ್ನ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಳ್ಳುವಂತ ವ್ಯವಸ್ಥೆ ನಮ್ಮ ಆಗಬೇಕಾಗಿದೆ. ಸಮಗ್ರ ಒಂದು ಬದಲಾವಣೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಆಗಬೇಕಾಗಿದೆ ಅನ್ನುವಂಥದ್ದನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಸಂದರ್ಭದಲ್ಲಿ ಹೇಳ್ತಾ ಇದೆ. ಆತ್ಮೀಯರೇ, ಕಳೆದ 2 ವರ್ಷಗಳಿಂದ ಜಗತ್ತು ಕೊರೋನಾ ಸಾಂಕ್ರಾಮಿಕದಿಂದ ಬಳಲುತ್ತಿದೆ. ಭಾರತದಲ್ಲಿ ಸಹ ಇದರ ಪರಿಣಾಮ ಬಿದ್ದಿದೆ. ವಿಶೇಷವಾಗಿ ಜನಸಾಮಾನ್ಯರಿಗೆ, ಬಡವರಿಗೆ, ಕಡು ಬಡವರು ತುಂಬಾ ಕಷ್ಟದಲ್ಲಿದ್ದಾರೆ. ಹೇಗೂ ಡ್ರೈವರ್ಗಳಿಗೆ, ಅಸಂಘಟಿತ ಕಾರ್ಮಿಕರಿಗೆ 2,000 ರೂಪಾಯಿ, 3 ರೂಪಾಯಿ, 3,000 ರೂಪಾಯಿ ಜುಜುಬಿ ಹಣ ಸ್ವಲ್ಪ ಕೊಡ್ತಾ ಇದ್ದಂತೆ ಸರ್ಕಾರ ಹೇಳ್ತಾ ಉಂಟು. ಅದಕ್ಕಿಂತ ಹೆಚ್ಚಾಗಿ
ಬಾಡಿಗೆಯಲ್ಲಿ ಅಂಗಡಿ ನಡೆಸುವಂತ ಸಣ್ಣ ಪುಟ್ಟ ಚಪ್ಪಲಿ ಅಂಗಡಿ, ಬಟ್ಟೆ ಅಂಗಡಿ ಇಂತಹ ಅಂಗಡಿಯವರು ಸಣ್ಣ ಪುಟ್ಟ 1 ಕೋಟಿಗಿಂತಲೂ ಕಡಿಮೆ ಬಂಡವಾಳ ಹಾಕಿ ಮಾಡುವಂತ ಗೃಹ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಕಿರು ಕೈಗಾರಿಕೆ, ಈ ರೀತಿ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡುವವರು ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ. 10 ಮಂದಿ 20 ಮಂದಿ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿ, ಫ್ಯಾಕ್ಟ್ರಿ ಮಾಡಿ, ಪ್ರೊಡಕ್ಷನ್ ಮಾಡಿ ದೇಶಕ್ಕೆ ಟ್ಯಾಕ್ಸ್ ತೆರಿಗೆ ಕಟ್ತಾರೆ. ನಮ್ಮ ಆರ್ಥಿಕ ವ್ಯವಸ್ಥೆ ಸಹ ಅಭಿವೃದ್ಧಿ ಆಗುತ್ತೆ. ಈ ಸಂಸ್ಥೆಗಳ ಒಂದು ಸ್ವತಂತ್ರ ಸಂಶೋಧನಾ ಸಂಸ್ಥೆ ಮಾಡಿದ ಅಂಕಿಅಂಶ ಪ್ರಕಾರ ಇಡೀ ದೇಶದಲ್ಲಿ 1 ಕೋಟಿಗಿಂತಲೂ ಕಡಿಮೆ ಬಂಡವಾಳ ಹಾಕುವ ಎಲ್ಲ ವ್ಯಾಪಾರ, ವ್ಯವಹಾರ, ಉದ್ಯಮ, ಕೈಗಾರಿಕೆ 80% ಸಂಸ್ಥೆಗಳು ತುಂಬಾ ಕಷ್ಟದಲ್ಲಿದೆ. ಅವರಿಗೆ ಬಿಸ್ನೆಸ್ ಲಾಕ್ಡೌನ್ ನಂತರ ಬಿಸ್ನೆಸ್ ರೀಸ್ಟಾರ್ಟ್ ಮಾಡಲಿಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಿಂದೆಯೂ ಈ ಬಗ್ಗೆ ಮನವಿ ಸಲ್ಲಿಸಿತ್ತು, ಈಗಲೂ ಹೇಳ್ತಾ ಇದೆ. ದಯವಿಟ್ಟು ಅವರಿಗೆ ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಡಿ. ಅವರ ಕಟ್ಟಡ ಮಾಲೀಕರಿಗೆ ಕಡ್ಡಾಯವಾಗಿ ನೋಟಿಸ್ ಕೊಟ್ಟು ಕನಿಷ್ಠ 4 ತಿಂಗಳು 5 ತಿಂಗಳು ಬಾಡಿಗೆ ಮನ್ನಾ ಮಾಡುವ ವ್ಯವಸ್ಥೆ ಮಾಡಿ. ವಿದ್ಯುತ್ ಸಹ, ಏಕೆಂದ್ರೆ ಫ್ಯಾಕ್ಟ್ರಿ ಬಂದಾದ್ರೂ ಸಹ ಮಿನಿಮಮ್ ವಿದ್ಯುತ್ ಕಟ್ಟಬೇಕಂತ ಕಾನೂನು ವ್ಯವಸ್ಥೆ ಉಂಟು. ವಿದ್ಯುತ್ ಮನ್ನಾ ಮಾಡಿ. ಬಡ್ಡಿ ರಹಿತವಾಗಿ ಅವರಿಗೆ 10 ಲಕ್ಷ 20 ಲಕ್ಷ ಅವರಿಗೆ ಬಂಡವಾಳ ನೀವು ಕೊಡಿ ಸರ್ಕಾರದಿಂದ. ಆಗ ಮಾತ್ರ ಉದ್ಯೋಗ ಸೃಷ್ಟಿ ಆಗ್ತದೆ, ಸಣ್ಣ ಪುಟ್ಟ ಕೈಗಾರಿಕೆಗಳ ಮೇಲೆ ಬರ್ತದೆ ಮತ್ತು ದೇಶಕ್ಕೆ ಅಭಿವೃದ್ಧಿಗೆ ಸಹ ಸ್ವಲ್ಪ ಸಹಾಯವಾಗಬಹುದು. ವಿಶೇಷವಾಗಿ ಕರ್ನಾಟಕದ ಬಜೆಟ್ ಅಲ್ಲಿ ಮೊನ್ನೆ ಕೊರತೆ ಇತ್ತು. ದೊಡ್ಡ ಪ್ರಮಾಣದ ಸಾಲ ಮಾಡಿ ನಾವು ಬಜೆಟ್ ಘೋಷಣೆ ಮಾಡಿದ್ವಿ. ದೊಡ್ಡ ಅಣೆಕಟ್ಟು, ದೊಡ್ಡ ಹೈವೇ, ರೋಡ್, ದೊಡ್ಡ ಸಾವಿರಾರು ಕೋಟಿ ಪ್ರಾಜೆಕ್ಟ್ಗಳೊಂದು 1 ವರ್ಷ 2 ವರ್ಷ ನಂತರ ಬಂದರೂ ಅಡ್ಡಿಲ್ಲ. ಈ ಕೈಗಾರಿಕೆಗಳಿಗೆ ಕನಿಷ್ಠವಾಗಿ ನೀವು ಸಹಾಯ ಮಾಡಬೇಕು. ವಿಶೇಷವಾಗಿ ಕಾರ್ಮಿಕರಿಗೆ ಮತ್ತು ಅವರಿಗೆ ವಿದ್ಯುತ್ ಮನ್ನಾ ಮಾಡಬೇಕು. ಇದು ಈ ವ್ಯವಸ್ಥೆ ಮಾಡಬೇಕಂತ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ ವಾರ ಬೆಂಗಳೂರಲ್ಲಿ ಸಹ ಆಗ್ರಹ ಪಡಿತು. ಈಗ ಬೀದರ್ನ ಪ್ರವಾಸದಲ್ಲಿದೆ, ಬೀದರ್ಗೆ ಸಹ ನಾವು ಹೇಳ್ತಾ ಇದ್ದೇವೆ. ಇಲ್ಲಿ ಕೇಂದ್ರ ಸರ್ಕಾರದ ಸಚಿವರುಗಳಿದ್ದಾರೆ, ರಾಜ್ಯ ಸರ್ಕಾರದ ಸಚಿವರುಗಳಿದ್ದಾರೆ, ರಾಜ್ಯ ಸರ್ಕಾರದ ಮೇಲೆ ಪ್ರಭಾವ ಬೀರುವಂತಹ ನಾಯಕರುಗಳಿದ್ದಾರೆ. ಇವರು ದಯವಿಟ್ಟು ಈ ಕೆಲಸ ಮಾಡಬೇಕು. ಮಾಡಿ ಈ ರೋಗಗ್ರಸ್ತ ಅಥವಾ ಮತ್ತೆ ರೀಸ್ಟಾರ್ಟ್ ಮಾಡಲಿಕ್ಕೆ ಕಷ್ಟಪಡುವಂತ ಸಣ್ಣ ಪುಟ್ಟ ಅಂಗಡಿ, ಬಟ್ಟೆ ಅಂಗಡಿ ಆಗಲಿ, ಚಪ್ಪಲಿ ಅಂಗಡಿ ಆಗಲಿ, ಎಲ್ಲ ರೀತಿಯ ಸರ್ವಿಸ್ ಸೆಕ್ಟರ್ ಆಗಲಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಲಿ, ಎಲ್ಲದಕ್ಕೂ ಸಹ ನೀವು ಸಹಾಯ ಮಾಡಬೇಕು. ಇನ್ನೊಂದು ವಿಶೇಷ ಅಂದ್ರೆ, ಕಳೆದ ಯಡಿಯೂರಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿ ಆದ ನಂತರ ಕೋವಿಡ್ ಪರಿಹಾರದ ಕೇಂದ್ರದ ಸರಿಯಾಗಿ ಪಾಲು ಬಂದಿಲ್ಲ, GST ಕರ್ನಾಟಕ ಪಾಲು ಬಂದಿಲ್ಲ, ಬರ ಪರಿಹಾರ, ನೆರೆ ಪರಿಹಾರ ಪಾಲು ಬಂದಿಲ್ಲ. ನಮ್ಮ ಹಲವಾರು ಜನರು ಮಂತ್ರಿಗಳು ಮತ್ತು ಎಂಪಿಗಳಿದ್ದಾರೆ ಬಿಜೆಪಿ ಸರ್ಕಾರ, ಅವರು ಸಹ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಿ ಕೊರೋನಾ ಪರಿಹಾರ, ವಿಶೇಷವಾಗಿ ಸಣ್ಣ ಪುಟ್ಟ ಉದ್ಯಮದವರಿಗೆ ಮತ್ತು GST ಪಾಲನೆ ಬಗ್ಗೆ ಒತ್ತಡ ಹಾಕಿ ದುಡ್ಡು ನಿಧಿ ಕರ್ನಾಟಕಕ್ಕೆ ತರಬೇಕಂತ ಪತ್ರಕರ್ತರ ಮೂಲಕ ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ SDP ಆಗ್ರಹಿಸುತ್ತದೆ. ಥ್ಯಾಂಕ್ ಯುಗಳು. ನಾವು ಹೇಳಿದಂತ ಈ 3 ವಿಷಯ ಮತ್ತು ನಮ್ಮ ಪಕ್ಷದ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಮುಕ್ತವಾಗಿ ಕೇಳಬಹುದು. ನಮ್ಮ ರಾಷ್ಟ್ರೀಯ ನಾಯಕರು ಇದ್ದಾರೆ, ರಾಜ್ಯ ನಾಯಕರು ಇದ್ದಾರೆ. ಏನು ಪ್ರಶ್ನೆ ಇದ್ರೆ ನಾವು ನಿಮಗೆ ಉತ್ತರಿಸ್ತೇವೆ. ಇದರೊಟ್ಟಿಗೆ ಒಂದು ವಿಚಾರವನ್ನು ನಾವು ಹೇಳಲಿಲ್ಲ ಅಂದ್ರೆ ಸಾಧ್ಯ, ಅದನ್ನು ಅಡ್ರೆಸ್ ಮಾಡಲೇಬೇಕಾಗ್ತದೆ. ಡಬಲ್ ಇಂಜಿನ್ ಸರ್ಕಾರ ಅಂತ ನಮ್ಮ ರಾಜ್ಯ ಸರ್ಕಾರವನ್ನು ಹೇಳ್ತಾರೆ. ಡಬಲ್ ಇಂಜಿನ್ ಸರ್ಕಾರ ಇದ್ದು ನಮ್ಮ ರಾಜ್ಯಕ್ಕೆ GST ಪಾಲ್ ಸಿಗಲಿಲ್ಲ. ಕರ್ನಾಟಕದಲ್ಲಿ 25 ಬಿಜೆಪಿ ಎಂಪಿಗಳಿದ್ದಾರೆ. ಮೋದಿ ಅವರ ಮುಂದೆ ಇವರಿಗೆ ಮಾತನಾಡಲಿಕ್ಕೆ ಧೈರ್ಯನೇ ಇಲ್ಲ. ಏನು ವ್ಯವಸ್ಥೆ ಇದೆ ಕರ್ನಾಟಕದಲ್ಲಿ? 96 ಬಾರಿ ತೈಲ ಉತ್ಪನ್ನಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಪೆಟ್ರೋಲ್, ಡೀಸೆಲ್ 96 ಬಾರಿ. ಮೋದಿ 69 ಬಾರಿ ಆಡಳಿತಕ್ಕೆ ಬಂದ ಮೇಲೆ ಸೆಂಚುರಿ ದಾಟಾಗಿದೆ. ಕನಿಷ್ಠ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಿರಲ್ಲ, ಕೇಂದ್ರದಿಂದ 30% ತೆರಿಗೆ, ರಾಜ್ಯದಿಂದ 30%. ಯಾವುದಾದ್ರೂ ಒಂದು 30% ತೆರಿಗೆ ಕಡಿಮೆ ಮಾಡಿದ್ರೆ 60-70 ರೂಪಾಯಿಗೆ ಪೆಟ್ರೋಲ್ ಸಿಗ್ತದೆ. ಅಷ್ಟು ಕಾಳಜಿ ಇಲ್ವಾ ನಿಮಗೆ? ಅಷ್ಟು ಕಾಳಜಿ ಇಲ್ಲ. ಪ್ರಶ್ನೆ ಹೇಳಿದ್ರೆ ದಯವಿಟ್ಟು ಕೇಳ್ಬೋದು. आपका अचानक बिदर का विजिट क्यों हो गया? ये अब तक आप कभी इलेक्शन में नहीं नजर आए आप तक? ನಾವು 3 ವರ್ಷಕ್ಕೊಮ್ಮೆ ಪಕ್ಷ ಆಂತರಿಕ ಪ್ರಜಾಪ್ರಭುತ್ವ ಮಾಡ್ತೇವೆ. ಬೂತ್ ಕಮಿಟಿ, ಡಿಸ್ಟ್ರಿಕ್ಟ್ ಕಮಿಟಿ, ರಾಷ್ಟ್ರೀಯ ಕಮಿಟಿ ತನಕ ಎಲ್ಲ ಕಮಿಟಿಗಳು ಮತ್ತು ಜನ ಯಾರು ಓಟ್ ನೀಡಬೇಕು ಎಲ್ಲ ನಮ್ಮ ಕ್ಯಾಡರ್ಗಳು ಓಟ್ ಹಾಕಿ ನಾಯಕರನ್ನು ಆಯ್ಕೆ ಮಾಡುತ್ತೆ. ನಮ್ಮಲ್ಲಿ ಹೈಕಮಾಂಡ್ ಸಂಸ್ಕೃತಿ ಇಲ್ಲ, ಕ್ಯಾಡರ್ ಬೇಸ್ಡ್ ಪಾರ್ಟಿ. ಇದು ಕಳೆದ 3 ತಿಂಗಳಿಂದ ಇಡೀ ಕರ್ನಾಟಕದಲ್ಲಿ ಬೂತ್ ಇಂದ ಹಿಡಿದು ಅಸೆಂಬ್ಲಿ, ಜಿಲ್ಲೆ ಮತ್ತು ರಾಜ್ಯ ಮತ್ತು ಪಕ್ಷ ಸಂಘಟನೆ, ಅದರೊಟ್ಟಿಗೆ ನಮ್ಮ ಕಾರ್ಯಕರ್ತರ ಬೇಕು. यहाँ पे आप ब्रांच बनाए के बिदर में भी ಆಲ್ರೆಡಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಇದ್ದಾರೆ. ಅಫಿಷಿಯಲ್ ಆಗಿ ಸ್ವಲ್ಪ ಇನ್ನೂ ಸಕ್ರಿಯ ಮಾಡಬೇಕಂತ ನಮ್ದು ಇದು ಇಚ್ಛೆ ಇದೆ. नहीं करा उर्दू में आपने उर्दू में बोलो तो थोड़ा उर्दू में जवाब दीजिए. ये रहता
ये सोशल डेमोक्रेटिक पार्टी ऑफ इंडिया एक कैडर बेस्ड पॉलिटिकल पार्टी है। ये लीडर बेस्ड या हाई कमांड बेस्ड नहीं है। कैडर बेस्ड पॉलिटिकल पार्टी होने के नाते हमें हमारी पार्टी का कमिटी अनाउंस करने से पहले इंटरनल स्ट्रक्चर डेवलप करते हैं। ये ऐसी वाहिद पार्टी है ऑल ओवर इंडिया में केडर 50,000 केडर को रिक्रूट करने के बाद इलेक्शन कमीशन ऑफ इंडिया में पार्टी का रजिस्ट्रेशन हुआ था 2009 जून 21 को। इसी तरीके से बीदर जिले में भी हमारा कार्यकर्ताओं का एक क्या बोलते हैं स्ट्रक्चर बनाने का काम चल रहा है। जैसे ही हमारा कॉन्फिडेंस आ जाता है अभी पार्टी को हम लॉन्च करेंगे, जल्दी लॉन्च करेंगे। वो नहीं बीदर में आपका कन्वीनर बीदर में लॉन्च ये करना नहीं है, अभी लीडर को नहीं बनाए, हम कैडर को बनाए। कोई कैडर बनाने के लिए बहुत सारे हैं, हुमनाबाद में हैं, बाल्की में हैं, पूरी जगह पर कैडर्स है। अभी लीडर नहीं बनाए हम। इंटरनल डेमोक्रेसी से लीडर बनते हैं ना, वो जैसे ही बनेंगे हम ऑफिशियली प्रेस कॉन्फ्रेंस करके अनाउंस करेंगे। ये नेशनल लेवल पे आपको है ना, ये पार्टी आपकी ये नहीं है, आपको बोलते हैं बैन करने के लिए कई तरफ से कई स्टेट में ये उठ रहा है। कौन बोल रहे हैं ये बोल रहे हैं फैसिस्ट मेंटालिटी के जो आरएसएस माइंडेड रिपोर्टर्स हैं या जर्नलिस्ट हैं, सबको नहीं बोल रहा मैं। इनका काम ही यही है, अगर एक डाउन ट्रेडन कम्युनिटी के खासकर दलित और मुसलमान कोई एक काम करने के लिए डेमोक्रेटिक सेटअप में निकलेंगे, इनके ऊपर झूठे मूठे इल्जाम डालकर लोगों से इनको हटाना, जहन हटाने का काम कर रहे हैं। 12 साल हो गया, बहुत ही इज्जत के साथ हम पूरे 22 स्टेट में काम कर रहे हैं। ये बैन का जब पार्टी शुरू हुई थी तब से शुरू कर रहे हैं। बैन करने के लिए कोई टिक टैक आप तो नहीं है ना, रात में आप डिसीजन ले लो बैन करो। एक डेमोक्रेटिक सेटअप में कॉन्स्टिट्यूशन के दायरे में रहकर इलेक्शन कमीशन ऑफ इंडिया में रजिस्टर्ड की गई नेशनल पॉलिटिकल पार्टी है। वो उनका एक एलिगेशन है, क्या बोलते हैं, एक फेक एलिगेशन है, उसमें कोई सच्चाई नहीं है। अभी आपने कहा कि बीजेपी में जितने भी लोग हैं, लीडर्स हैं, मुंतखब हुए हैं, तकरीबन क्रिमिनल हैं, तो अवाम मुंतखब उनको की है, तो अवाम गलत फैसला ली क्या? आप जो इल्ज़ाम लगा रहे हैं बीजेपी लीडर्स पर। बीजेपी का पूरा मिनिस्टर्स को नहीं बोला मैं। 78 में 33 वो हम नहीं बोला है। वो नॉमिनेशन करने के टाइम पे वो अफिदावित दे रहा है ना, वो अफिदावित में वो है, खुद डिक्लेयर किया है मैं क्रिमिनल हूँ, मेरा ऊपर 302 है, मेरा ऊपर 307 है, मेरा पैसा इतना असेट्स है, इतना लाइबिलिटीज है बोल के। ये हम नहीं बोल रहे, पब्लिक नहीं बोल रहे, वो पब्लिक वो नॉमिनेशन करके इलेक्शन कंटेस्ट कर रहे हैं ना, वो टाइम में वोटर सोचना है। ऐसा लोग जाके उधर इलेक्शन होने के बाद वो एमपी होके उधर मंत्री होके हमारे को वो हमारा पैसा ना, उसका पैसा नहीं है ना, हम टैक्स बन रहा है, वो टैक्स पैसा हमारे को सही तरीके से इधर रिटर्न आ रहा है क्या बोल के वोटर सोचे तो इंडिया डेवलपमेंट हो जाए। वोटर जो फैसला करिए वो गलत फैसला करिए आपके मानने में। हम लोग वोटर सोचना है ना, वो हम लोग शुरू से बोले टोटल इलेक्शन सिस्टम, पॉलिटिकल सिस्टम में रिवोल्यूशनरी टाइम में रिफॉर्म्स होना चाहिए बोले। पैसे के बल में और जंगा बल में कोई इलेक्शन जीतने का सिस्टम नहीं होना चाहिए। जो भी क्रिमिनल बैकग्राउंड है उसको पॉलिटिकल पार्टी का प्राइमरी मेंबरशिप नहीं देना चाहिए, ये है इलेक्शन कमीशन। लेकिन पब्लिक का मजबूरी है, दूसरा ऑप्शन नहीं है, तो लोग पार्टी के पीछे है तो पार्टी को मजबूर ऑल्टरनेटिव दूसरा ऑप्शन के बगैर ऐसा वोट डालते हैं। ऐसा ऐसा पॉलिटिकल अवेयरनेस और सियासी बेदारी हम लोग शुरू से दे रहे हैं, बूथ लेवल से सियासी बेदार दे रहे हैं। ऐसा ऐसा लोगों का वो सोचने का अंदाज और वोटिंग पैटर्न भी ऐसा ऐसा चेंज होगा। हमारा तो शुरू से 13 साल से ही बोल रहे हैं टोटल इलेक्शन सिस्टम चेंज होना चाहिए। सिर्फ मालदार खानदानी पॉलिटिक्स, मालदार का पॉलिटिक्स और कम्युनल पॉलिटिक्स ये सब खत्म होना चाहिए। अंबेडकर का जो संविधान दस्तूर है, दस्तूर का जो निजाम है उसी निजाम में इलेक्शन चलना बोल के हमारा शुरू से दावा है। और हमारी यही कोशिश है कि रिफॉर्म्स हो, लोगों में बेदारी पैदा हो। अभी बेदारी पैदा करना हो तो कोई ना कोई इसका बेड़ा उठाना पड़ेगा, ऐसे ही जादू से नहीं हो सकता। तो यही काम एसडीपी करते आ रहे हैं, निचले सतह पर लोगों के पास जाके उनको ये चीजों के बारे में अवेयरनेस करने का काम कर रहे हैं। थोड़ा टाइम पड़ेगा, लेकिन ये जिम्मेदारी हमारे ऊपर ही है, जो अच्छी सोच सकने वाले लोगों की जिम्मेदारी है। आप ये हैंडल बाई के इसमें आपने हैदराबाद कर्नाटक भाग को आपने सेंट्रल किया है, उसमें हमारे जो सेंट्रल मिनिस्टर हैं भगवंत भोबा साहब को कुछ कहना चाहेंगे?
हम पहले ही उनसे करें, जितने भी एमपी हैं कर्नाटक से बीजेपी के मिनिस्टर की भी जिम्मेदारी आ जाएगी। और हाँ, जो ये हैदराबाद कर्नाटक का डेवलपमेंट का सोच के जो यहाँ पर हैदराबाद कर्नाटक अभिवृद्धि प्राधिकार जो बनाए हैं या कल्याण कर्नाटक जो भी बोलते हैं, उसको ज्यादा से ज्यादा फंड लाना है। लेके आने का इंपॉर्टेंट नहीं है। हमें मिसाल बोला 400 करोड़ रुपए लेके आए, एक 10 साल में सिर्फ 700 करोड़ उसका इस्तेमाल हुआ, ऐसा नहीं। जितना भी फंड लाएंगे एक स्पेशल ऑफिसर्स को अपॉइंट कर यहीं पर ठिकाने मारकर उसको सही तरीके से यहाँ के जो नेचुरल क्या बोलते हैं मूलभूत सौकर्य, इसको डेवलप करने का काम करने की जिम्मेदारी इनकी है, क्योंकि इन यहाँ के रिप्रेजेंटेटिव्स हैं। एसडीपी इनसे ये डिमांड करती है, आप इसके बारे में सोचो। यहाँ के लोगों ने आपको इसलिए जिता के भेजा है। अगर हैदराबाद कर्नाटक का डेवलपमेंट नहीं होगा तो कर्नाटक कैसे डेवलपमेंट होगा? ये कर्नाटक का हिस्सा है ना। 700 करोड़ है क्या 7,000 करोड़ है खर्च करें? 7,000 करोड़ 7,000 टोटल 10 साल में तकरीबन 10,433 करोड़ रुपए का ग्रांट दिया गया था। उसमें खर्च हुआ सिर्फ 7,000 करोड़। ये सेंट्रल देती है जी हाँ, सेंट्रल। ये हैदराबाद से हाँ, आर्टिकल 371J सेंट्रल से यहाँ पर लागू किया है ना, तो सेंट्रल यूनियन गवर्नमेंट से देता है ग्रांट। अभी और एक भी चीज है इसमें, यूनियन गवर्नमेंट क्या कंसेप्ट में दिया वो अलग था, लेकिन स्टेट गवर्नमेंट का मॉनिटर चाहिए ना। यहाँ के जो एमएलएस हैं, यहाँ के जो एमपीस हैं, उनको निगहबानी करना है ना। अभी कर्नाटक में अभी 2,500 करोड़ का बजट होता है, वो बजट कहाँ जाता है? उसका इंप्लीमेंट नहीं हुआ तो बजट घोषित करने से फायदा नहीं है ना। अच्छा, आपके एसडीपी जो पार्टी है आपके, तो सिर्फ आप 3 लोग मुस्लिम के दिख रहे हैं, कोई दूसरे कौम के भी आपके लीडर्स हैं? हमारी पार्टी में नॉन मुस्लिम है, क्रिश्चियन है। मैं जिस गांव से आया हूँ मड़केरी में 6 काउंसिलर्स हैं हमारे, उसमें एक क्रिश्चियन भी है। हमारे स्टेट के वाइस प्रेसिडेंट देवनूर पुट्टंजया, देवनूर महादेव है ना साहिती जो एक्टिविस्ट, उनके भाई हैं। नेशनल सेक्रेटरी अल्फोंसो फ्रांको है, स्टेट सेक्रेटरी कुमार स्वामी है। लेकिन हम जो दौरा कर रहे हैं, टीम हम तकसीम करके अलग अलग इलाकों में जा रहे हैं। हम 3 इधर आए और 3 उधर काम कर रहे हैं, ऐसा हम डिस्ट्रीब्यूट ऑफ वर्क करके काम कर रहे हैं। हमें कोई जात पात कोई हमारा ये नहीं है, टारगेट नहीं है। इंडिया के सभी लोगों का डेवलपमेंट के बारे में पार्टी बनाई गई है। जिला पंचायत चुनाव में आगे उम्मीदवार खड़ा करेंगे? वही साहब अभी मैं बोला, आप थोड़ा लेट हुए शायद। हमें सिर्फ इलेक्शन में नहीं आएंगे, हमें लोगों के साथ रहकर उनके इश्यूज में, जैसे आज हम एड्रेस किए, उनके लोकल इश्यूज बहुत सारे हैं। ये तो स्टेट नेशनल के इशू हो गए, गली का मसला है, उनके गांव का मसला है, वो मसले में उनके हक के लिए आवाज उठाएंगे। एजिटेटिव पॉलिटिक्स हमारा एक नया इंट्रोड्यूस किया मैं इंडिया में। वो एजिटेटिव पॉलिटिक्स करते करते जब इलेक्शन आएगा, अगर वहां के लोग हम ना सही आइडेंटिफाई कर दिए तो हम वोट के लिए पैसा नहीं बांटेंगे, शराब नहीं बांटेंगे, कोई खानदानी सियासतदान को लाके नहीं खड़ाएंगे, कॉमन कैडर को खड़ा कर इलेक्शन भी कंटेस्ट करेंगे। तो वो 300 से ज्यादा इलेक्टेड रिप्रेजेंटेटिव जो जीते हैं, ऑटो ड्राइवर्स हैं, ठेल गाड़ी में कोई माउस बेचने वाला है, और डॉक्टर्स भी हैं, उसमें प्रोफेसर्स भी हैं, एडवोकेट्स भी हैं। वो हम ना कोई क्राइटेरिया नहीं है एजुकेशन या फैमिली बैकग्राउंड। तो इलेक्शन जब आएगा नेचुरली हम कंटेस्ट भी करेंगे। कि पार्टी का फोकस किस पे रहेगा? हमारा स्लोगन है भूख से आजादी और खौफ से आजादी वाला एक मुल्क बनाना। ये हमारा ख्वाब है जो कॉन्स्टिट्यूशन में बताया गया है। सबको बराबरी मिलना है, किसी को जात के बिना पर, किसी को उसके खानदान के बिना पर, किसी को उसकी गरीबी के बिना पर उसके ऊपर जुल्म नहीं होना। तो ये होना है तो भूख और खौफ से आजादी वाला एक माहौल बनाना, इंशाल्लाह ये हम अचीव करेंगे। ನಮ್ಮ ಪಕ್ಷದ ಹೆಸರೇ ಸೋಷಿಯಲ್ ಡೆಮೋಕ್ರಸಿ ಅಂತ. ಸೋಷಿಯಲ್ ಡೆಮೋಕ್ರಸಿ ಅಂದ್ರೆ ಶ್ರೀಮಂತ ಮತ್ತೆ ಬಡವರ ಮಧ್ಯೆ ಅಂತರ ಕಡಿಮೆ ಆಗಬೇಕು. ಇಲ್ಲಿ ಎಲ್ಲ ರಾಜಕೀಯದಲ್ಲಿ ಶ್ರೀಮಂತರು ಬಂಡವಾಳಶಾಹಿಗಳು ಮಿಲಿಯಾಧಿಪತಿಗಳು ಹೆಚ್ಚಾಗ್ತಾ ಇದ್ದಾರೆ. ಇನ್ನೊಂದ್ ಕಡೆ ರೈತರು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ, ಕಾರ್ಮಿಕರಿಗೆ ಕೆಲಸ ಇಲ್ಲ. ಈ ಗ್ಯಾಪ್ ಹೋಗ್ಬೇಕು ಮತ್ತು ಇಲ್ಲಿಯ ಎಲ್ಲಾ ಉದ್ಯೋಗಾವಕಾಶ, ಭೂಮಿ ಹಕ್ಕು, ಸರ್ಕಾರಿ ಉದ್ಯೋಗ, ಸರ್ಕಾರಿ ಸಾಲ ಎಲ್ಲದರಲ್ಲಿ ಎಲ್ಲ ಜಾತಿ, ಧರ್ಮ, ಭಾಷೆಯವರಿಗೆ ಅವರವರ ಜನಸಂಖ್ಯೆ ಆಧಾರ ರೀತಿಯಲ್ಲಿ ಸೂಕ್ತ ಪ್ರಾತಿನಿಧ್ಯ ಸಿಗಬೇಕು. ಇದು ಇಂಪಾರ್ಟೆಂಟ್. ಏಕೆಂದ್ರೆ ಬಲಿಷ್ಠ ಜಾತಿಯವರಿಗೆ ಮೇಲ್ಜಾತಿಯವರಿಗೆ ರಾಜಕೀಯದಲ್ಲಿ ತುಂಬಾ ಅಧಿಕಾರ ಸಿಕ್ಕಿದೆ. ಇಡೀ ಭಾರತದ ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಪಟ್ಟಿ ತಗೊಂಡ್ರೆ ದಲಿತರು ಮತ್ತು ಮುಸಲ್ಮಾನರಿಗೆ ತೀರಾ ಕಡಿಮೆ ಸಿಕ್ಕಿದೆ.
ಇಡೀ ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ ದಲಿತ ಮುಖ್ಯಮಂತ್ರಿ ಸ್ಥಾನಕ್ಕಾಗಿಲ್ಲ, ಒಬ್ಬನೇ ಒಬ್ಬ ಮುಸಲ್ಮಾನರಿಗೆ ದಲಿತ ಮುಖ್ಯಮಂತ್ರಿ ಕೊಟ್ಟಿಲ್ಲ, ಮುಸಲ್ಮಾನರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರು. ಅದೇ ರೀತಿ 5 ಲಕ್ಷ 8 ಲಕ್ಷ ಇರುವಂತಹ ಹಲವಾರು ಹಿಂದುಳಿದ OBC ಜಾತಿಗಳು ಸಹ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಅದು ಸಹ ಕೊಡಬೇಕು. ಬಲಿಷ್ಠ ಜಾತಿ ಅಲ್ಲದೆ ಎಲ್ಲಾ ಜಾತಿ ಧರ್ಮದವರಿಗೆ ರಾಜಕೀಯ ಅಧಿಕಾರದಲ್ಲಿ ಸಮಾನ ಪಾಲು ಕೊಡ್ಬೇಕಂತ 13 ವರ್ಷದಿಂದ ಇಡೀ ದೇಶಾದ್ಯಂತ ಜನರಿಗೆ ನಾವು ಹೇಳ್ತಾ ಇದ್ದೇವೆ. ಇವತ್ತಲ್ಲ ನಾಳೆ ನಮ್ಮ ಸಂದೇಶವನ್ನು ಜನರು ಒಪ್ತಾರೆ. ಖಂಡಿತವಾಗಿ ನಮಗೂ ಸಹ ಚುನಾವಣಾ ರಾಜ್ಯದಲ್ಲಿ ಬಂದೇ ಬರ್ತದೆ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಗಲಿ SDP ಪಕ್ಷ ದೇಶದ 20 ರಾಜ್ಯಗಳಲ್ಲಿ ಸಕ್ರಿಯವಾಗಿ ಕಳೆದ 13 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಹೋರಾಟ, ಜನರ ಸಾಮಾಜಿಕ ನ್ಯಾಯ, ಶ್ರೀಮಂತ ಮತ್ತು ಬಡವರ ಮಧ್ಯೆ ಅಂತರ ಕಡಿಮೆ ಆಗಬೇಕು, ಹಸಿವು ಮುಕ್ತ ದೇಶ ಕಟ್ಟಬೇಕು, ಭಯ ಮುಕ್ತ ದೇಶ ಕಟ್ಟಬೇಕು ಎಂದು ನಮ್ಮ ಮುಖ್ಯ ಉದ್ದೇಶ. ದೇಶದ ರಾಜಕೀಯ ಅಧಿಕಾರ, ಸಂಪನ್ಮೂಲ, ಉದ್ಯೋಗ ಅವಕಾಶ, ಭೂಮಿ ಹಕ್ಕು ಎಲ್ಲದರಲ್ಲೂ ಇಲ್ಲಿ ಎಲ್ಲ ಜಾತಿ ಧರ್ಮ ಭಾಷೆಯವರಿಗೆ ಅವರವರ ಜನಸಂಖ್ಯೆ ಆಧಾರದ ರೀತಿಯಲ್ಲಿ ಪ್ರಾತಿನಿಧ್ಯ ಕೊಡ್ಬೇಕಂತ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಬ್ಯಾಂಗ್ಳೂರು ಕಾರ್ಪೊರೇಷನ್, ಇತರ ಕಾರ್ಪೊರೇಷನ್, ಮುನ್ಸಿಪಾಲಿಟಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೇರಿಕೊಂಡು 300ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ನಮ್ಮ ಪಕ್ಷದ್ದು ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಎಲ್ಲ ಮಹಿಳೆಯರು ಸೇರಿಕೊಂಡು ಎಲ್ಲರೂ ಗೆದ್ದಿದ್ದಾರೆ. ಮುಂದೆ ಸಹ ನಾವು ಬಲಿಷ್ಠವಾಗಿ ಪಕ್ಷ ಕಟ್ತಾ ಇದ್ದೇವೆ. ಬೀದರ್ನಲ್ಲಿ ಸಹ ಶೀಘ್ರದಲ್ಲಿ ಪಕ್ಷದ ಜಿಲ್ಲಾ ಸಮಿತಿ ಘೋಷಣೆ ಮಾಡಲಿದ್ದೇವೆ. ಎಲ್ಲ ಪತ್ರಕರ್ತ ಮಿತ್ರರಿಗೂ ಧನ್ಯವಾದಗಳು. ನೋಡಿ, ನಮ್ಮ ಪಕ್ಷದ ಏನು ತತ್ವ ಸಿದ್ಧಾಂತ ಇದೆ ಅದು ಜನರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ನೀವು ಸ್ವಲ್ಪ ನಮಗೆ ಕೋಆಪರೇಟ್ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಸಂವಿಧಾನದ 4ನೇ ಅಂಗ ಪತ್ರಿಕಾ ರಂಗ, ಆ ದೇಶದ ನೀತಿ ನಿರೂಪಣೆಗಳಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಲ್ಲಿ ಆಗುವ ಇರುವಂತಹ ಅಂಕುಡೊಂಕುಗಳನ್ನು ಎತ್ತಿ ತೋರಿಸುವಂತಹ ಮಹತ್ತರ ಜವಾಬ್ದಾರಿ ನಿಮ್ಮ ಮೇಲಿದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ಸಮಾಪ್ತಿಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಸಪರೇಟ್ ಹಿಂದಿಯಲ್ಲಿ